ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೈನಮ್ಮ ಇಲ್ಲಿ, ನೈನಮ್ಮ. ಇಲ್ಲಮ್ಮ, ನೈನಮ್ಮ ಇಲ್ಲಿ. ಅಲ್ಲೇನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ಆ ಕಡೆಯಿಂದ ಹೋಗ್ಬೇಡಮ್ಮ. ನೀನು ಗಾನ್ವಿನ ಇದ್ರಲ್ಲಿ ಕಳಿಸ್ಬೇಕು ಅಂತ ಹಾಸಿನಿ ಹೇಳಿದಾಳೆ. ಅದ್ರಲ್ಲ? ಹಾ, ಪರವಾಗಿಲ್ಲ, ಮಲಗ್ಸಮ್ಮ. ಕಷ್ಟ ಆಗತ್ತಲ್ವಾ ಚಿಕ್ಕಪ್ಪ? ನೀನ್ ಮೇನ್ ಡೋರಲ್ಲಿ ಹೋದ್ರೆ ಇನ್ನೂ ದೊಡ್ಡ ಕಷ್ಟ. ನೀನ್ ಮಗು ಎತ್ಕೊಂಡು ಹೋಗಿದಿ ಅಂತ ದೊಡ್ಡ ಗಲಾಟೆ ಆಗೋದ್ರಲ್ಲಿದೆ. ಅಯ್ಯೋ ಹೌದಾ? ನೀನ್ ಬೇಗ ಬಾರಮ್ಮ, ಬಾ. ಸರಿ, ಬರ್ತಿದ್ದೀನಿ. ಅಯ್ಯೋ, ಏನ್ ಮಾಡೋದು? ನೈನಿ ಬೇರೆ ಇನ್ನೂ ಬಂದಿಲ್ಲ. ಇವಾಗ ಏನ್ ಮಾಡ್ಲಿ ನಾನು? ಅತ್ತೆ, ನಾನು ಗಟ್ಟಿಯಾಗಿ ಹೇಳ್ಕೊತೀನಿ, ನೀನ್ ಮಲಗ್ಸಮ್ಮ. ಅತ್ತೆ, ಅತ್ತೆ, ಏನಾಯ್ತು ಸುಮನಾ? ನನ್ ಮಗು ಹುಡುಗ ಆಗಿದೆ. ಹಾಸಿನಿ ಅಕ್ಕನ್ ಮಗು ಹುಡುಗಿ ಆಗಿದೆ. ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಗಾನವಿ ಬದ್ರಿನಾಥ, ಬದ್ರಿನಾಥ ಗಾನವಿ. ಚಿಕ್ಕಪ್ಪ ಹುಷಾರು. ಆಯ್ತಮ್ಮ. ನೀನ್ ಏನ್ ಹೇಳ್ತಿದ್ಯೋ ಅದನ್ನ ಅರ್ಥ ಆಗೋಗ್ ಹೇಳೆ. ವೆಯ್ಟ್ ಆಂಟಿ. ಸುಮನಾ, ರಿಲ್ಯಾಕ್ಸ್. ಗಾನವಿ ತೊಟ್ಲಲ್ಲಿದ್ಲಾ? ಬಾನ ತರ ಕಾಣಿಸ್ತಿದೆ ನನ್ ಮಗು. ಹುಷಾರು. ಅಯ್ಯಪ್ಪ. ಹುಡುಗ ಹುಡುಗಿ ಥರ ಇರೋದಂದ್ರೇನು? ಹುಡುಗಿ ಹುಡುಗ ಆಗೋಗಿದ್ದಾನೆ. ಕನ್ಫ್ಯೂಸ್ ಆಗಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ ಬ್ರೋ, ಅಷ್ಟೇ. ನಾವೇ ನೋಡೋಣ, ನಡಿ. ಬನ್ನಿ. ನೈನಮ್ಮ, ಇದನ್ನ ಹಿಡ್ಕೊಂಡು ಮೇಲ್ ಬಾ, ಬೇಗ ಬಾ. ಸರಿ. ಅಯ್ಯೋ, ತಗೊಳಮ್ಮ. ನೈನಿ ಬಂದ್ಲಾ? ಇಲ್ಲಿ ಮಲಗಿಸಿ ಬೇಗ. ಇಲ್ಲಿ ಕೊಡಿ. ನೈನಿ ಬಂದ್ಯಾ? ಚಿಕ್ಕಪ್ಪ ಬಾಣನ್ ಡ್ರೆಸ್ ತಗೊಂಬನ್ನಿ. ಸರಿಯಮ್ಮ, ತಗೊಳಮ್ಮ, ಬೇಗ ಹಾಕ್ಬಿಡಮ್ಮ. ಬೇಗ ಅಕ್ಕ, ಬೇಗ ನೈನಿ. ನೈನಿ, ನಾನು ನೀನು ಇಲ್ಲಿ ಇರಬಾರ್ದು. ಚಿಕ್ಕಪ್ಪ ಮ್ಯಾನೇಜ್ ಮಾಡ್ತಿರಲ್ವಾ? ಅಯ್ಯೋ, ನಾನು ನೋಡ್ಕೋತೀನಮ್ಮ, ಮೊದಲು ಹೋಗು. ನೇನಿ ಬಾ. ಸರಿ. ಹೋಗಮ್ಮ, ಹೋಗಿ ಹೋಗಿ ಹೋಗಿ. ಹುಷಾರು ಚಿಕ್ಕಪ್ಪ. ಲಾ 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 ಲಾ.
ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ರಾಮ ಗೋವಿಂದ. ಏನಾಯ್ತು ಸುಮ್ನಮ್ಮ? ನನ್ ಮಗಳು ಬಾನ ತರ ಕಾಣಿಸ್ತಿದ್ಲು. ಬಾನ ತೊಟ್ಲಲ್ಲಿದ್ದಾನೆ ಅಂತ ಹೇಳ್ತಿದ್ದಾಳೆ. ಬದ್ರಿನಾಥ ಇಲ್ಲಾಕಿರ್ತಾನೆ? ಆಗ್ಲೇ ನಾನ್ ನೋಡಿದ್ನಲ್ಲ, ಗೌನ್ ಹಾಕೊಂಡಿದ್ದ. ಏ ಸುಮನಾ, ಏನು ಆಗ್ಲೇ ನಾನ್ ನೋಡ್ದಾಗ ಗೌನಲ್ಲಿದ್ದ ಬದ್ರಿನಾಥ. ಚಿಚಿ, ನನ್ ಮುದ್ದು ಬಾಣಂಗೆ ಗೌನ್ ಯಾಕೆ ಹಾಕ್ತೀನಿ ನಾನು? ಅಬ್ಬಾ, ಎಲ್ಲ ವಿಚಿತ್ರವಾಗಿದೆ. ನನ್ಗೂ ಅಷ್ಟೇ. ಎಲ್ಲೂ ಮಿಸ್ ಹೊಡಿತಿರೋ ಹಾಗಿದೆ. ನಿಮ್ ಯೋಚನೆ, ನಿಮ್ ದೃಷ್ಟಿ ಯಾವ್ದು ಸರಿ ಇಲ್ಲ. ನೈನಿ, ನಮ್ಗೆ ಮಾಡಕ್ ಕೆಲ್ಸ ತುಂಬಾ ಇದೆ. ಇವ್ರಿಗೇನಿದೆ, ಹೀರೆಕಾಯಿ ಗೊಜ್ಜು. ಬಾ ನೈನಿ. ಸರಿ ಅಕ್ಕ. ಅಮ್ಮ, ಈಗ ನಾನು ಯಾರನ್ನ ತೂಗ್ಲಮ್ಮ? ನಿನ್ ಹೆಂಡ್ತಿನ ತೊಟ್ಲಲ್ಲಿ ಹಾಕಿ ತೂಗು. ನಡೀರಿ. ಯಜಮಾನ್ರೆ, ನೀನೇನಾ? ನಾನಲ್ವಾ? ಯಾಕೆ ಕೇಳ್ತಿದ್ದೀರಾ? ಈ ಹದ್ದಿನದಲ್ಲಿ ನೀನ್ ನಗು ಮುಖ ಇಟ್ಕೊಂಡಿರೋದು ಇವತ್ತೇ ನೋಡ್ತಿರೋದು, ಅದಕ್ಕೆ ಕೇಳಿದ್ದು. ನಮ್ಮ ಮಗು ಎಲ್ಲಿದೆ ಅಂತ ಕಂಡು ಹಿಡಿಯೋ ದಾರಿ ತಿಳ್ಕೊಂಡ್ಬಿಟ್ಟೆ. ಹೌದಾ? ಏನದು? ಏನಿದೆ, ಸೆಪ್ಟೆಂಬರ್ 1ನೇ ತಾರೀಕು ಹುಟ್ಟಿರೋ ಹೆಣ್ಮಕ್ಳು ಯಾರ್ಯಾರಿದಾರೋ, ಎಲ್ಲಿದಾರೋ ಅದ್ರ ವಿವರ ಹೇಳಿದ್ರೆ ಅವ್ರಿಗೆ ಬಹುಮಾನ ಅಂತ ಪೇಪರಲ್ಲಿ ಹಾಕ್ಸ್ಬೋದು. ಹಾಗೆ ಮಾಡಿದ್ರೆ ಸಾವಿರಾರು ಜನ ಮಕ್ಕಳ ವಿವರಗಳು ನಮ್ಮ ಕೈಗೆ ಬರುತ್ತೆ. ಆದರೆ ಅದರಲ್ಲಿ ನಮ್ಮಮ್ಮ ಯಾರು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕೆ ಸ್ಮಾರ್ಟಲ್ಲಿ ವಿಶಾಲ್ ಬ್ರೋನ ಮಾತಲ್ಲಿ ಮುಳುಗಿಸಿ ಏನೋ ಕೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲ ಅಂದರೆ ಇಷ್ಟು ಇನ್ನೋಸೆಂಟಾಗಿ ಕೇಳೋದ್ವಲ್ಲ ಅವರು. ನಮ್ಮ ಗುಣ ನಾವು ಗುರ್ತಿಡಿಯಲ್ವಾ ಯಜಮಾನ್ರೆ? ಚಿಕ್ಕ ಮಕ್ಕಳಲ್ಲಿ ಹೋಲಿಕೆಗಳಿಂದ ಕಂಡುಹಿಡಿಯೋದು ಅಂದರೆ ಅಸಾಧ್ಯವಾದ ಮಾತು. ಮೇಲಾಗಿ ಒಬ್ರ ಇಬ್ರ ತುಂಬ ಜನ ಮಕ್ಕಳು ಆ ಡೇಟಲ್ಲೇ ಹುಟ್ಟಿರ್ತಾರೆ. 3 ತಿಂಗಳಾಗ್ಬೋದು ಅನ್ಸುತ್ತೆ. ಹೋಗ್ಲಿ, ಯಾರಿಗಾದ್ರೂ ಮಗು ಸಿಕ್ಕಿರ್ಬೋದೇನೋ, ಅದನ್ನ ಕೇಳೋಣ. ತುಂಬಾ ಕಡಿಮೆ ಜನ ಇರ್ತಾರಲ್ವಾ? ಬಹುಶಃ ಕಡಿಮೆನೇ ಇರ್ಬೋದು ಅನ್ಸುತ್ತೆ. ಆದರೆ ನಮ್ಮಗಳನ್ನೋದಕ್ಕೆ ಸಾಕ್ಷಿ ಕೇಳ್ತಾರೆ ಅಲ್ವಾ? ಇನ್ನು ಅದಕ್ಕೆ ಏನೋ ಕೇಳಬೇಕು ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬ್ರೋನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ.
ಅವರಾದ್ರೂ ಮಗುಗೆ ಸ್ವಂತ ತಂದೆ ತಾಯಿ ಅಂತ ಹೇಳಲ್ಲ ಅಲ್ವಾ? ನಮ್ಗೆ ಅನುಮಾನ ಬಂದ್ರೆ ಕೋರ್ಟಲ್ಲಿ ಕೇಸ್ ಹಾಕೋಣ. ಏನಂತ ಕೇಸ್ ಹಾಕ್ತೀಯಾ? ನಮ್ಗೆ ಯಾವ ಮಗು ಮೇಲೆ ಗಾಯತ್ರಿ ಅಮ್ಮೋರು ಅಂತ ಡೌಟ್ ಬರುತ್ತೋ ಆ ಮಗುನ್ ಸಾಕ್ತಿರೋರ್ನ ವಿಚಾರಿಸಿ ಅಂತ ಹೇಳೋಣ. ಆಗ ಕೋರ್ಟ್ ನಮ್ಮನ್ನು ಪ್ರಶ್ನೆ ಮಾಡತ್ತೆ. ಏನಂತ? ನೀವೇ ತಂದೆ ತಾಯಿ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ. ಆಗ ನಾವ್ ಹೇಗ್ ನಿರೂಪಿಸೋದು ಯಜಮಾನ್ರೆ? ಸಿಂಪಲ್, DNA ಟೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಅದ್ ಹೇಗ್ ಮಾಡ್ತಾರೆ ಯಜಮಾನ್ರೆ? ಬ್ಲಡ್ ಸ್ಯಾಂಪಲ್ಸ್ ತಗೊಂಡು. ಅಯ್ಯೋ, ರಕ್ತನಾ? ಭಯಪಡೋ ಅವಶ್ಯಕತೆ ಇಲ್ಲ. ಬೆರಳು ಉಗುರು, ತಲೆ ಕೂದಲು, ಇದರಿಂದ ಕೂಡ DNA ಟೆಸ್ಟ್ ಮಾಡಿ ತಂದೆಗೂ ಮಗುಗೂ ಸಂಬಂಧ ಇದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ತಾರೆ. ಓಹೋ, ಹಾಗಾ? ಶಿಟ್, ಬ್ರೋಗೆ ಏನೂ ಗೊತ್ತಾಗ್ದಿರೋ ಥರ ಅದಕ್ಕೆ ಕ್ವಶನ್ ಮಾಡಿ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ರು. ನಾನು ಹುಷಾರಾಗಿರ್ಬೇಕು. ಕೂತ್ಕೊ ನೈನಿ. ನಾನು ಅಡ್ಗೆ ಮನೆ ಕ್ಲೀನ್ ಮಾಡಿ ಬರ್ತೀನಿ, ನೀವು ಈ ಹಾಲು ಕುಡೀರಿ. ನಾನು ಈಗಲೇ ಬಂದೆ. ನೈನಿ, ಮೆಂಟಲ್. DNA ಟೆಸ್ಟ್ ಮಾಡಿಸಿದ್ರೆ ಗಾನವಿ ನನ್ನ ಮಗಳ ಇಲ್ವಾ ಅಂತ ಗೊತ್ತಾಗುತ್ತೆ ಯಜಮಾನ್ರೆ. ಗೊತ್ತು ಮಾಡಿಸ್ತೀನಿ. ಬಾಗ್ಲಿ ಯಾಕೆ ಹಾಕದ್ರಿ? ನೀವು ನಿಮ್ಗಿಷ್ಟ ಆದಂಗೆ ಪ್ರೀತಿಸ್ತೀನಿ ಅಂದ್ರೆ ಆಗಲ್ಲ. ನನ್ಗೂ ಮನ್ಸು, ಸ್ವಾಭಿಮಾನ ಅನ್ನೋದಿರತ್ತೆ. ಹೇ ಸುಮ್ನಿರ. ನಾನು ಹೇಳೋದನ್ನ ಕೇಳಿಸ್ಕೊಳ್ದೆ ನಿನ್ ಪಾಡಿಗೆ ನೀನು ಮಾತಾಡ್ತಾ ಇದೆಯಲ್ಲ. ಅಷ್ಟು ಇಂಪಾರ್ಟೆಂಟ್ ವಿಷಯನಾ? ಗಾನವೇಲಿದ್ದಾಳೆ? ನಿಮ್ಮಮ್ಮ ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಪರವಾಗಿಲ್ಲ. ಯಾವುದೇ ಸಂದರ್ಭದಲ್ಲೂ ನೈನಿ ಅದಕ್ಕೆ ಕೈಗೆ ಮಾತ್ರ ಕೊಡಬೇಡ. ನೀವೇನ ಹೀಗ್ ಮಾತಾಡ್ತಿರೋದು? ಹೋದ್ವಾರ ಏನೋ ಗಾನವೀನ ನಮ್ಮ ಅಕ್ಕನ್ ಕೊಟ್ರೆ ಚೆನ್ನಾಗಿರತ್ತೆ, ಅವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ಕತೆ ಹೊಡಿತಿದ್ರಿ. ಈಗ ನೋಡಿದ್ರೆ ಅವಳಿಗೆ ಎತ್ಕೊಳಕ್ಕೂ ಬಿಡ್ಬೇಡ ಅಂತಿದ್ದೀರಾ. ಏನಾಯ್ತ್ರಿ? ಸುಮನಾ, ಹೇಳಿದನ್ ಮಾಡು, ಪ್ರಶ್ನೆ ಕೇಳ್ಬೇಡ. ನಾನ್ ಹೇಳ, ನಮ್ಮ ಮಗ್ಳಿಗೆ ನಮ್ಮ ಅಕ್ಕ ಏನಾದ್ರೂ ಮಾಡ್ಬಿಡ್ತಾಳೆ ಅಂತ ನಿಮ್ಗೂ ಡೌಟ್ ಬಂದಿದೆ ಅಲ್ಲ? ಹೌದು. ಹೇಳಿಲ್ವಾ? ಚಿಚೆ, ಅಲ್ಲ 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 ಅಲ್ಲ. ಇಲ್ಲ ಅಂತ ನನ್ಗೆ ಸಮಜಾಯಿಷಿ ಕೊಡ್ಬೇಡಿ. ಎಲ್ಲೋ ನಿಮ್ಗೂನು ಅವಳ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ. ಇಲ್ಲ ಅಂದ್ರೆ ಇಷ್ಟ ಅರ್ಜೆಂಟ್ ಆಗಿ ಬಂದು ನೀವ್ ಹೀಗೆಲ್ಲ ಹೇಳ್ತಿರ್ಲಿಲ್ಲ. ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಮಾತಾಡ್ತಿರೋದು. ನೀನೇನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಒಂದು ವಾರ ನೀನು ಎಚ್ಚರಿಕೆಯಿಂದ ಇದ್ರೆ ಸಾಕು. ರಕ್ತದ ಹನಿನ ಹೊರಗಡೆ ತೆಗಿಯಕ್ಕೆ ಆಗಲ್ಲ. ರಕ್ತದ ಹನಿನ? ಯಾರ್ದು? ನನ್ ಮಗ್ಳದ? ಅಯ್ಯೋ, ಏನ್ರಿ ಮಾತಾಡ್ತಾ ಇದೀರಾ ನೀವು? ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಯಾವ್ದಾದ್ರು ಡಾಕ್ಟರ್ ಹೇಳಿದ್ರ ನಿಮ್ಗೆ? ರಕ್ತ ಅನ್ನ ಅಂದೇ ಬಿಟ್ನಾ? ನೀನಂದಾಗೆ ಒಬ್ಬ ಡಾಕ್ಟ್ರು ನಿಮ್ಮ ಮಗು ಸ್ವಲ್ಪ ವೀಕ್ ಆಗಿದೆ, ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಸಜೆಷನ್ ಕೊಟ್ರು. ಗಾನವಿ ಆಟ ಆಡ್ಕೊಂಡು ಆರೋಗ್ಯವಾಗಿದ್ರೆ ವೀಕ್ ಆಗಿದ್ದಾಳೆ ಅಂತ ಯಾರು ಹೇಳಿದ್ರು ನಿಮ್ಗೆ? ನಿಮ್ಮ ಗಾಬರಿ ಪಡಿಸಿ ದೊಡ್ಡ ವಸೂಲಿ ಮಾಡಕ್ ನೋಡ್ತಿದ್ದಾರೇನೋ. ಆ ಥರದೆಲ್ಲ ನೀವು ನಂಬೇಡಿ. ನಂಬಲ್ಲ ಆದ್ರೆ ಗಾನವಿನ ನಮ್ಮ ಅಮ್ಮನ ಕೈಯಲ್ಲಿ ಮಾತ್ರ ಕೊಡು. ಕೇಳಿದ್ರೆ ಹಾಸಿನಿ ಅದಕ್ಕೆ ಕೊಡು, ಜೊತೆಗೆ ನೀನಿರು. ನೈನಿ ಅಕ್ಕಂಗ್ ಮಾತ್ರ ಕೊಡ್ಬಾರ್ದು ಅಂತಿದ್ದೀರಾ? ಆದ್ರೂ ನಮ್ಮ ಅಕ್ಕ ಏನ್ ನರ್ಸ್ ಅಲ್ಲ ಬಿಡಿ. ಅವಳು ಬ್ಲಡ್ ತೆಗೆದು ಟೆಸ್ಟ್ ಮಾಡಿ ನೋಡಿ ಅಂತ ಡಾಕ್ಟರ್ಗೆ ಹೇಳಕ್ಕೆ. ಬಾ, ಇದು ಮಾಮೂಲಿ ಪರೀಕ್ಷೆ ಅಲ್ಲ ಸುಮ್ನ. ನನ್ನ ಜೀವನಕ್ಕೆ ನಿನ್ನ ಜೀವನಕ್ಕೆ ನಮ್ಮಿಬ್ಬರು ಬದುಕಿಗೆ ಸಂಬಂಧಿಸಿರೋ ವಿಷಯ ಇದು. ಅಷ್ಟಕ್ಕೂ ಏನಾಯ್ತು ನಿಮ್ಗೆ? ನಿಮಿಷಕ್ಕೂ ಒಂದೊಂದ್ ತರ ಮಾತಾಡ್ತಾ ಇದ್ದೀರಾ. ಟೆನ್ಷನ್ ಆ ಥರ ಇದೆ ಕಣೆ. ಬೇರೆಯವ್ರ ಬುದ್ಧಿವಂತಿಕೆ ಮುಂದೆ ನಾನು ಎಲ್ಲಿ ಸತ್ತು ಹೋಗ್ತೀನೋ ಅಂತ ಭಯ ನನಗೆ. ಅಷ್ಟು ಬುದ್ಧಿವಂತಿಕೆ ಇರೋದು ನಮ್ ನೈನಿ ಅಕ್ಕನ್ಗೆ. ನೀವಿಬ್ರು ಏನಾದ್ರೂ ಚಾಲೆಂಜ್ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ. ಬೇರೆಯವರು ಅಂದ್ರೆ ಇನ್ಯಾರಿದ್ದಾರೆ? ಯಮದೂತರು. ಯಮದೂತ್ರ? ಹಾಗೆ ಹೇಳದ್ನ? ಟೆನ್ಷನಲ್ಲಿ ಏನೋ ಹೇಳ್ದೆ ಅನ್ಸುತ್ತೆ, ಬಿಟ್ಟಾಕು.
ಇವ್ರು ಯಾಕೆ ಹೀಗೆಲ್ಲ ಮಾತಾಡಿದ್ರು? ಯಾಕೆಷ್ಟು ಭಯ ಪಡ್ಕೊಂಡಿದ್ದಾರೆ? ಏನಾಯ್ತೋ ಏನೋ, ನನಗೆ ಆಗ್ಬಿಡು, ನಾನ್ ಚೆನ್ನಾಗಿದ್ರೆ ಸಾಕು. ಹೂ. ನೀನ್ ಯಾವಾಗ ಬಂದ್ಯಾ? ಜಸ್ಟ್ ಇವಾಗ ಫ್ಲೈಟ್ ಇಳ್ದೆ. ಎಲ್ರೂ ಆರಾಮಾಗಿದ್ದೀರಲ್ಲ? ಏಯ್ ಪೆದ್ದು ಸೊಸೆ, ಏನು ಬುದ್ಧಿವಂತೆ ಅತ್ತೆ. ಏಯ್ ನಾವೇನೋ ಯೋಚಿಸ್ತಾ ಇದ್ರೆ ನೀನೇನೆ ಮಧ್ಯದಲ್ಲಿ ಬಂದಿದ್ಯಾ? ಕೊನೆನೆ ಕಾಣ್ದಿರೋ ಯೋಚನೆಗೆ ಅರ್ಥ ಕೊಡೋಣ ಅಂತ. ಯೋಚನೆನು ಮೀರ್ಸಿರೋ ಅನುಮಾನ. ನಿನ್ಗಿರೋ ರೋಗನೇ ಅದು ಅಲ್ವಾ? ಏಯ್ ನಿನ್ನ ಜೋಕತ್ತೆ, ತಮಾಷೆ ಮಾಡ್ದೆ. ಏಯ್ ನೆಟ್ಟಗ್ ನಿಂತ್ಕೊಳೆ, ಹೇಳೋದನ್ನ ಕೇಳಿಸ್ಕೊ ಮೊದ್ಲು. ಯಾ ಟೆಲ್ ಮೀ. ನಿಜಾನೇ ಹೇಳ್ಬೇಕು. ಹಾಗಾದ್ರೆ ನಿನ್ ಮೇಲೆ ಆಣೆ ಮಾಡ್ತೀನಿ, ನೀನ್ ಬೂದಿ ಆದ್ರೂ ಪರವಾಗಿಲ್ಲ. ನಾನ್ ಅಷ್ಟು ಬೇಗ ಕಾಲಗರ್ಭಕ್ಕೆ ಸಿಕ್ಕಾಕೊಳ್ಳಲ್ಲ ಬಿಡು. ಗರ್ಭಶೋಕದಲ್ಲಿರೋ ನಿನ್ ತಂಗಿ ನಯನಿ ಬಗ್ಗೆ ಕೇಳೋದಕ್ ಕರೆದ್ವಿ. ಹಾಗಿದ್ರೆ ಶುರು ಹಚ್ಕೋ, ಯಾಕೆ ತಡ? ಬೆಳಿಗ್ಗೆ ನಯನಿ ನಿನ್ ರೂಮಲ್ಲೇ ಇದ್ಲು ಅಂತ ನೀನು ಮ್ಯಾನೇಜ್ ಮಾಡ್ದೆ ಅಂತ ನನಗನ್ನಿಸ್ತಾ ಇದೆ. ಗಾನವಿನ್ ಕರ್ಕೊಂಡು ಅವಳು ಹೊರಗೆ ಹೋಗಿದ್ಲಲ್ವಾ? ನಿಜಾನ್ ಹೇಳ್ಬೇಕಲ್ವಾ? ನನ್ ತಲೆ ಮೇಲೆ ಕೈ ಇಟ್ಟಿದ್ಯಾ? ಕಾಲಿಡೋ ಚಾನ್ಸ್ ಇದೆಯಾ? ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಏಯ್ ಅಧಿಕ ಪ್ರಸಂಗಿ, ಕೇಳಿದ್ದಕ್ಕೆ ಆನ್ಸರ್ ಮಾಡು. ಎಸ್, ನಿಮ್ಮ ಅನುಮಾನನೇ ನಿಜ. ನಮ್ ನೈನಿ ಗಾನವಿನ್ ಕರ್ಕೊಂಡು ಆಚೆ ಹೋಗಿದ್ಲು. ಎಲ್ಲಿಗೆ ಹೋಗಿದ್ಲು? ಆಚೆ ಅಂದ್ರೆ ಗಾರ್ಡನ್ ಹತ್ರ ಹೋಗಿರ್ಬೋದು, ಗೇಟ್ ಹತ್ರ ಹೋಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿರ್ಬೋದು, ಅಲ್ಲಿಗೆ ಹೋಗಿರ್ಬೋದು, ಇಲ್ಲಿಗೆ ಬಂದಿರ್ಬೋದು, ಅದೇ ತರ ಎಲ್ ಬೇಕಾದ್ರೂ ಹೋಗಿರ್ಬೋದು. ಅದ್ರ ಜೊತೆಗೆ ಏಯ್ ಸರಿಯಾಗಿ ಹೇಳ್ತೀಯೋ? ಇಲ್ಲಾಂದ್ರೆ ತೆಗೆದ್ 4 ಬಾರ್ಸು ಅಂತೀಯಾ? ಏಯ್, ದ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 is an act of the Parliament of. ಏನ್ ಹೇಳ್ತಿದ್ಯೆ? ಕೈ ಮಾಡಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಕೇಸ್ ಹಾಕ್ತೀನಿ ಅಂತಿದ್ದಾಳೆ. ಅಲ್ಲ, ನಿನ್ನ ಕಾನೂನು ಅಂದ್ರೆ ಏನು ಅಂತ ಗೊತ್ತಾ? ಮಿಸ್ಟರ್ ಹಸ್ಬೆಂಡ್, ಪಾಪ ಮಾಡಿ ತಪ್ಪಿಸ್ಕೊಳ್ಳೋ ನಿಮ್ಮಂತವ್ರಿಗೆಲ್ಲ ಕೇಳಕ್ ಲೈಟ್ ಆಗಿರ್ಬೋದೇನೋ, ಆದ್ರೆ ನನ್ನಂತವಳು ಮುಂದೆ ಬಂದು ಕೇಸ್ ಏನಾದ್ರೂ ಹಾಕಿದ್ರೆ ನಿಮ್ಮನ್ನ ಪೊಲೀಸ್ ಲಾಠಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಲಾಠಿ ಮೇಲ ಹೇಗ್ ಕೂರಿಸ್ತಾರ ಮಾಮ್? ಏಯ್ ಅದ್ ಬೇಕಾ ನಿನ್ಗೆ? ಅಯ್ಯೋ ಹಾಸಿನಿ, ನಿಜ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಅತ್ತೆ, ನೀವು ನನಗೆ ಥ್ಯಾಂಕ್ಸ್ ಹೇಳಿದ್ರ? ಲವ್ ಯು, ಐ ಕಿಸ್ ಯು. ಏಯ್ ಹೋಗ ಆ ಕಡೆ. ಸೊಸೆ ಮುದ್ದು ಮಾಡ್ತಾಳೆ ಅಂದ್ರೆ ಬೇಡ ಅಂತ ಹೇಳೋ ದುರಾದೃಷ್ಟವಂತ ಅತ್ತೆ ಮೋಸ್ಟ್ಲಿ ನೀವೇ ಅನ್ಸುತ್ತೆ. ಆಮೇಲೆ ರಿಗ್ರೆಟ್ ಮಾಡ್ತೀರಾ, ಹೇಳ್ತಿದ್ದೀನಿ. ಏಯ್ ಸುಮ್ನೆ ಹೋಗು. ಹುಚ್ಚಿನ ಆಂಟಿಯ ಹಾಸಿನಿ. ತಲೆ ಕೆಟ್ಟೋಳು ಅಂದ್ಕೊಂಡ್ರು ಎಷ್ಟು ಬುದ್ಧಿವಂತಿಕೆಯಿಂದ ನಯನಿಗೆ ಸಹಾಯ ಮಾಡಿದ್ಲು ಅಂತ ಗಮನಿಸಿದ್ರ? ಗಾನವಿನ್ ಎತ್ಕೊಂಡು ನಯನಿ ಎಲ್ಲಿಗೆ ಹೋಗಿರ್ಬೋದು ಅಂತೀರಾ ಮಾಮ್? ಅದನ್ನೇ ಯೋಚಿಸ್ಬೇಕಾಗಿದೆ ವಲ್ಲಭ. ನಿರ್ಧಾರ ತಗೊಳ್ಳೇಬೇಕು ಅಂತ ಅನ್ಕೊಂಡ್ಮೇಲೆ ಇನ್ನೂ ನಿನಗೆ ಸಂದೇಹ ಯಾಕೆ ನೈನಿ? ಸ್ವಾಮೀಜಿ, ಇದು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತಿರೋ ಕೆಲಸ ಅಲ್ವಲ್ಲ. ನಾನು ಜಪ ಮಾಡಿ ಫಲಿತಾಂಶಕ್ಕೋಸ್ಕರ ಕಾಯೋದಕ್ಕೆ. ಪ್ರಯೋಗಗಳು ಬೇರೆ ಆದ್ರೂ ಫಲಿತಾಂಶ ಒಂದೇ.
ಗಾನವಿ ನನ್ನ ಮಗಳ ಇಲ್ವಾ ಅಂತ ಗೊತ್ತು ಮಾಡ್ಕೊಳಕ್ಕೆ DNA ಪರೀಕ್ಷೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹಾಲು ಕೊಟ್ಟಿರೋ ಮಗು ರಕ್ತನ ಹೇಗ್ ತೆಗಿಯೋದು? ಉಗುರು ಕತ್ತರಿಸೋಣ ಅನ್ಕೊಂಡ್ರು ಎಲ್ಲಿ ನೋವು ಆಗ್ಬಿಡುತ್ತೋ ಅಂತ ಭಯ ಆಗುತ್ತೆ. ತಾಯಿಗೆ ಮಗು ಮೇಲಿರೋ ಮಮತೆನೇ ಹಾಗೆ. ಬೆಳೆದು ದೊಡ್ಡದಾದ ಮೇಲೆ ಆ ಮಗು ಏನಾಗುತ್ತೋ ಅಂತ ತಂದೆ ಯೋಚನೆ ಮಾಡ್ತಾನೆ. ಪ್ರತಿ ಕ್ಷಣ ಏನಾಗುತ್ತೋ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಗಾನವಿಗೆ ನೋವಾಗದೆ ಅನ್ಕೊಂಡಿರೋ ಕೆಲಸ ಆಗತ್ತೆ ಅಲ್ವಾ ಸ್ವಾಮೀಜಿ? ಅಡಚಣೆಗಳು ಬಂದೇ ಬರುತ್ತೆ.